ಸಚಿವ ಸಂಪುಟ ವಿಸ್ತರಣೆ ಆಯಿತು, ಯಾವಾಗ ಖಾತೆ ಹಂಚಿಕೆ ಆಗತ್ತೆ? ಈ ಪ್ರಶ್ನೆಗೆ ಕಾಂಗ್ರೆಸ್ನಲ್ಲೂ ಕೂಡ ಸದ್ಯಕ್ಕೆ ಉತ್ತರವಿಲ್ಲ. ಯಾಕೆಂದರೆ ಇನ್ನೇನು ಒಂದೇ ದಿನದಲ್ಲಿ ಆಗೋಗುತ್ತೆ ಖಾತೆ, ಎರಡೇ ದಿನದಲ್ಲಿ ಆಗೋಗುತ್ತೆ ಖಾತೆ ಅಂತ ಸಾಕಷ್ಟು ಲೆಕ್ಕಾಚಾರಗಳು ಹಾಕಲಾಗಿತ್ತು. ಈಗ ಸಚಿವರೇ ಮುಖ್ಯಮಂತ್ರಿಗಳು ಯಾವಾಗ ಖಾತೆ ಹಂಚಿಕೆಯನ್ನು ಮಾಡ್ತಾರೆ ಇದನ್ನು ಕಾದು ನೋಡ್ತಾ ಇದ್ದಾರೆ. ಮತ್ತೆ ಕಡೆಗೆ ಇದೇ ವಿಚಾರಕ್ಕೆ ಮಾತನಾಡುವಂಥ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಖಾತೆ ಹಂಚಿಕೆಗೆ ಇನ್ನಷ್ಟು ಸಮಯ ಇದೆ, ಅರ್ಜೆಂಟ್ ಬೇಡ ಅಂತ ಇದ್ದಾರೆ. ಹಾಗಾದರೆ ಖಾತೆ ಹಂಚಿಕೆ ಕೂಡ ದೆಹಲಿಯಿಂದ ಆಗುತ್ತಾ? ನೋಡೋಣ ಬನ್ನಿ ವರದಿಯನ್ನು. ಮುಖ್ಯಮಂತ್ರಿನೇ ನಮ್ಮವರು, ನನ್ನ ಎಲ್ಲ ಖಾತೆನೂ ನಂದೇ. ಮುಖ್ಯಮಂತ್ರಿಗಳ ವಿವೇಚನ. ಖಾತೆ ಮುಖ್ಯಮಂತ್ರಿ ವ್ಯಕ್ತಿಗೆ ಬಿಟ್ಟಿರೋದು. ಯಾವ ಖಾತೆ ಕೊಟ್ಟರು ನಾನು ನಿಭಾಯಿಸ್ತೀನಿ. 2 ತಿಂಗಳವರೆಗೆ ಖಾತೆನೇ ಕೊಟ್ಟಿರಲಿಲ್ಲ, ಇವತ್ತು ಅಥವಾ ನಾ ಡಿಕ್ಲೇರ್ ಆಗಿದೆ. ಇಲ್ಲಿವರೆಗೂ ನೀವು ಮಾಡ್ಕೊಂಡು ಬಂದಿದ್ದು ನಿಮ್ಮ ರಾಜಕಾರಣಕ್ಕೆ, ನೀವು ಮುಖ್ಯಮಂತ್ರಿ ಆಗಲಿಕ್ಕೆ. ಮೊದಲು ಕ್ಯಾಬಿನೆಟ್ ವಿಸ್ತರಣೆಗೆ 2 ತಿಂಗಳು ವಿಳಂಬ, ಈಗ ಖಾತೆ ಹಂಚಿಕೆಗೂ ವಿಳಂಬ. ಅಳೆದು ತೂಗಿ ಲೆಕ್ಕಾಚಾರ ಹಾಕುತ್ತಾ ಯಾಕೋ ಕೈ ನಾಯಕರು ಕರ್ತವ್ಯವನ್ನೇ ಮರೆತಂತೆ ಕಾಣಿಸ್ತಿದೆ. ನೂತನ ಸಚಿವ ಸಂಪುಟ ರಚನೆಯಾಗಿ ಇಂದಿಗೆ 4 ದಿನಗಳಾಯ್ತು. ಹಾರ ತುರಾಯಿ ಹಾಕೊಂಡು ಸಚಿವರು ಸಂಭ್ರಮಿಸಿದ್ದು ಆಯ್ತು. ಜಿಲ್ಲೆಗಳಿಗೆ ಹೋಗಿ ಸಚಿವರಿಂದ ಬರಪರಿವೀಕ್ಷಣೆ ಕೂಡ ನಡೀತು. ಆದ್ರೆ ಯಾವ ಇಲಾಖೆ ಯಾರ ಹೊಣೆ, ಯಾವ ಖಾತೆ ಯಾರಿಗೆ, ಪ್ರಬಲ ಖಾತೆಗಳನ್ನ ಯಾರು ನಿಭಾಯಿಸಬೇಕು, ಇನ್ನೂ ಉತ್ತರ ಸಿಕ್ಕಿಲ್ಲ. ಸಂಪುಟ ರಚನೆಯಾಗಿ 4 ದಿನಗಳು ಕಳೆದರೂ ಖಾತೆ ಹಂಚಿಕೆ ಪ್ರಕ್ರಿಯೆ ಪೂರ್ಣಗೊಂಡಿಲ್ಲ. ಕಳೆದ ಬಾರಿ ಕ್ಯಾಬಿನೆಟ್ ರಚನೆಯಾದಾಗ ಹೈಕಮಾಂಡ್ ನಾಯಕರು ಖಾತೆ ಹಂಚಿಕೆಯ ಮೂಲಕ ರಾಜ್ಯ ನಾಯಕರ ಸೂತ್ರವನ್ನ ತಾವೇ ಹಿಡಿದುಕೊಂಡಿದ್ರು. ಈ ಬಾರಿಯೂ ಕೂಡ ಮುಖ್ಯಮಂತ್ರಿಗಳ ಪರಮಾಧಿಕಾರ ಎಂಬುದು ಕೇವಲ ಪುಸ್ತಕದಲ್ಲಿ ಬರೆದಂತೆ ಕಾಣಿಸ್ತಾ ಇದೆ. ಖಾತೆ ಹಂಚಿಕೆ ವಿಚಾರಕ್ಕೂ ಕೂಡ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ವಾ ಅನ್ನೋ ಪ್ರಶ್ನೆಗಳು ಎದುರಾಗಿವೆ. ಈ ಮಧ್ಯೆ ಇಂಥದ್ದೇ ಖಾತೆಗಳು ಬೇಕು ಅಂತ ನೂತನ ಸಚಿವರು ಮುಖ್ಯಮಂತ್ರಿಗಳ ಎದುರು ತಮ್ಮ ಬೇಡಿಕೆಯ ಪಟ್ಟಿ ಇಟ್ಟಿದ್ದಾರೆ. ಜೂನ್ ತಿಂಗಳಲ್ಲಿ ಸಚಿವರಾಗಿರುವ ಕೆಎಚ್ ಮುನಿಯಪ್ಪಗೆ ಆಹಾರ ಖಾತೆ ನೀಡಲಾಗಿತ್ತು. ಆದ್ರೆ ಅಂದಿನಿಂದ ಇಂದಿನ ತನಕವೂ ಆಹಾರ ಖಾತೆ ಬಗ್ಗೆ ಖಾತೆ ತೆಗೆದುಕೊಂಡು ಕೂತಿರೋ ಕೆಎಚ್ ಮುನಿಯಪ್ಪ ಸಮಾಜ ಕಲ್ಯಾಣ ಖಾತೆಯೇ ಬೇಕು ಅಂತ ಮತ್ತೆ ಪಟ್ಟು ಹಿಡಿದಿದ್ದಾರೆ. ದಲಿತ ಎಡಗೈ ಸಮುದಾಯವನ್ನ ಪ್ರತಿನಿಧಿಸುವ ತಮಗೆ ಆಹಾರ ಖಾತೆಯನ್ನ ರದ್ದುಗೊಳಿಸಿ ಸಮಾಜ ಕಲ್ಯಾಣ ಖಾತೆಯನ್ನ ಕೊಡಬೇಕು ಅನ್ನೋದು ಮುನಿಯಪ್ಪ ಪಟ್ಟು. ಅದೇ ಸಮಾಜ ಕಲ್ಯಾಣ ಖಾತೆಯ ಮೇಲೆ ಎಂಪಿ ನರೇಂದ್ರ ಸ್ವಾಮಿ ಕೂಡ ಆಸಕ್ತಿ ಹೊಂದಿದ್ದಾರೆ. ಕಳೆದ ಬಾರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ನಿಭಾಯಿಸಿದ ಶಿವರಾಜ್ ತಂಗಡಗಿ ಸಮಾಜ ಕಲ್ಯಾಣ ಖಾತೆ ನನಗೆ ಕೊಟ್ರೆ ಸೂಕ್ತ ಅಂತ ಲಾಬಿ ಮಾಡ್ತಿದ್ದಾರೆ. ಇದರ ಮಧ್ಯೆ ಸಣ್ಣ ನೀರಾವರಿ ಖಾತೆ ಮೇಲೆ ಕಣ್ಣು ನೆಟ್ಟಿರೋದು ಮಾಗಡಿ ಬಾಲಕೃಷ್ಣ. ಮತ್ತೊಬ್ಬ ಸಚಿವ ಚಲುವರಾಯಸ್ವಾಮಿ ವಸತಿ ಇಲಾಖೆ ಅಥವಾ ಜಲಸಂಪನ್ಮೂಲ ಖಾತೆ ಕೊಟ್ರೆ ಸೂಕ್ತ ಎಂದಿದ್ದಾರೆ. ಈಗಾಗಲೇ ಜಲಸಂಪನ್ಮೂಲ ಖಾತೆ ರಾಮಲಿಂಗಾರೆಡ್ಡಿ ಬಳಿ ಇದೆ. ಈ ಹಿಂದೆ ರಾಮಲಿಂಗಾರೆಡ್ಡಿ ಅವರಿಗೆ ಆ ಖಾತೆ ಬಗ್ಗೆ ಬೇಸರವಿತ್ತು. ಆದ್ರೆ ಈಗ ರಾಮಲಿಂಗಾರೆಡ್ಡಿ ಜಲಸಂಪನ್ಮೂಲ ಖಾತೆಗೆ ತೃಪ್ತಿ ಪಟ್ಟುಕೊಂಡಿದ್ದು ತಮಗೆ ಅದೇ ಖಾತೆ ಮುಂದುವರಿಸಿ ಎಂದಿದ್ದಾರೆ. ಹೀಗಾಗಿ ಚಲುವರಾಯಸ್ವಾಮಿಗೆ ವಸತಿ ಖಾತೆ ಹಂಚಿಕೆಯಾಗುತ್ತಾ ಎಂಬ ಪ್ರಶ್ನೆಗಳು ಮೂಡಿವೆ. ಮುಖ್ಯಮಂತ್ರಿನೇ ನಮ್ಮವರು, ನನ್ನ ಎಲ್ಲ ಖಾತೆನೂ ನಂದೇ. ನಾನು ಯಾಕೆ ಖಾತೆ ಕೇಳಲಿ? ಮುಖ್ಯಮಂತ್ರಿಗಳು ನಮ್ಮವರಾದ್ಮೇಲೆ ನಾನು ಖಾತೆ ಕಟ್ಕೊಂಡು ನನಗೆ ಏನಾಗಬೇಕು? ನನ್ನ ಕ್ಷೇತ್ರ ಕೆಲಸ ಆಗಬೇಕು ಇಂಪಾರ್ಟೆಂಟು, ನನ್ನ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಇಂಪಾರ್ಟೆಂಟು. ನಾನು ಈ ರಾಜ್ಯದ ಜವಾಬ್ದಾರಿ ನೋಡ್ಕೊಳ್ಳೋಕೆ ಮುಖ್ಯಮಂತ್ರಿ ಇದ್ದಾರೆ ನಮ್ಮ ಜಿಲ್ಲೆಯಿಂದ. ನಾನು ನಮ್ಮ ಜಿಲ್ಲೆ ಜವಾಬ್ದಾರಿ ನೋಡ್ಕೋಬೇಕು, ನಮ್ಮ ಜಿಲ್ಲೆ ಕೆಲಸ ಆಗಬೇಕು. ಅದನ್ನೆಲ್ಲ ಈಗ ಪೆನ್ನು ಪೇಪರ್ ನಮ್ಮ ಕೈಗೆ ಕೊಟ್ಟವ್ರೆ ರಾಜ್ಯ ಜನ. ಇನ್ನು ನಾನು ಯಾಕಪ್ಪ ಖಾತೆ ಕೊಡ್ದಾಡ್ಲಿ? ಇಷ್ಟಕ್ಕೆ ಗೊಂದಲ ಮುಗ್ದಿಲ್ಲ. ಸಮಾಜ ಕಲ್ಯಾಣ ಖಾತೆ ಕೊಡದೇ ಇದ್ರೆ ತನಗೆ ವಸತಿ ಖಾತೆ ಕೊಡಿ ಎಂಬುದು ಶಿವರಾಜ್ ತಂಗಡಗಿ ಬೇಡಿಕೆ. ಅತ್ತ ಈ ಹಿಂದೆ ವಸತಿ ಖಾತೆ ನಿಭಾಯಿಸಿದ ಜಮೀರ್ ಅಹ್ಮದ್ ಖಾನ್ ತನಗೆ ವಸತಿ ಖಾತೆಯನ್ನ ಮುಂದುವರಿಸಿ ಅನ್ನೋದನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ. ವಸತಿ ಖಾತೆ ಕೊಟ್ಟರು ನಿಭಾಯಿಸ್ತೀನಿ, ನನ್ನ ಸಚಿವರನ್ನ ಮಾಡಬೇಡಿ ಅಂತ ಯಾರೂ ಹೇಳಿಲ್ಲ. ಸಿದ್ದರಾಮಯ್ಯ ಯಾರನ್ನೂ ಕಡೆಗಣಿಸಿಲ್ಲ ಅಂತ ಸಚಿವ ಜಮೀರ್ ಅಹ್ಮದ್ ಹೇಳಿದ್ರು. ಖಾತೆ ಮುಖ್ಯಮಂತ್ರಿ ವ್ಯಕ್ತಿಗೆ ಬಿಟ್ಟಿರೋದು. ಯಾವುದನ್ನ ಖಾತೆ ಕೊಡಲಿ ನಾವು ನಿಭಾಯಿಸ್ತೀವಿ. ಹೋದ ಸತಿ ನನಗೆ ವಸತಿ ಖಾತೆಯನ್ನು ಕೊಟ್ಟಿದ್ರು. 15 ವರ್ಷದಿಂದ ಒಂದು ಮನೆ ಕೊಟ್ಟಿರಲಿಲ್ಲ. ನನ್ನ ಅವಧಿಯಲ್ಲಿ 3 ವರ್ಷ ಅವಧಿಯಲ್ಲಿ 79,860 ಮನೆ ಇಡೀ ರಾಜ್ಯದಲ್ಲಿ ನಾನು ಕೊಟ್ಟಿದ್ದೆ. ನಾನು ಇನ್ನು 33,000 ಮನೆಗಳು ರೆಡಿ ಮಾಡ್ಕೊಂಡಿದ್ದೆ. ಆಗಸ್ಟ್ ಸೆಪ್ಟೆಂಬರಲ್ಲಿ ಕೊಡಬೇಕಂತ ಹೇಳ್ಬಿಟ್ಟು ಅಷ್ಟೊತ್ತು ಮನೆ ಮುಖ್ಯಮಂತ್ರಿಗಳು ಚೇಂಜ್ ಆದರು. ಈಗ ನನಗೆ ವಸತಿ ಖಾತೆ ಕೊಟ್ಟಿದ್ರು, ನಾನು ನಿಭಾಯಿಸಿದ್ದೀನಿ. ಇನ್ನು ಯಾವ ಖಾತೆ ಕೊಟ್ಟರು ನಾನು ನಿಭಾಯಿಸ್ತೀನಿ. ನಾನು ಮುಂಚೆ ಮಾಧ್ಯಮದಲ್ಲಿ ಹೇಳಿದ್ದೀನಿ. ಸಿದ್ದರಾಮಯ್ಯ ಅವರೇನು ಅಹಿಂದ ಶಾಸಕರನ್ನ ಕಡೆಗಣಿಸಿರು, ಅವ್ರಿಗೆ ವಂಚನೆ ಮಾಡಿದಂಗೆ ಮಾಡ್ರು. ಏನು ಮಾಡಿದ್ದಾರೆ? ಸ್ಥಾನ ಕೊಡುವಲ್ಲಿ ಕೆಲವು ಹಿಂದೆ ಇಲ್ಲ ಕೊಟ್ಟಿದ್ದಾರಲ್ಲ. ಈ ಡಾಕ್ಟರ್ ಇದ್ದಾರೆ, ಇವ್ರು ಇದ್ದಾರೆ, ಬೈತಿ ಸುರೇಶ್ ಇದ್ದಾರೆ. ಇನ್ನೊಬ್ರು ಕೊಡಬೇಕಂತ ಇತ್ತು. ಆ ಮಹಿಳೆಗೆ ಅನೌನ್ಸ್ ಮಾಡಿದ್ರು, MLC ಅವ್ರನ್ನ ಅನೌನ್ಸ್ ಮಾಡಿದ್ರು. ಅದು ಯಾವುದೋ ಕಾರ್ಡ್ನಿಂದ ನಿಂತಿದೆ. ಅದು ನನ್ನ ಅನಿಸಿಕೆ ನಾಳೆ ನಾಡದಲ್ಲಿ ಸೆಟ್ಲ್ ಆಗ್ತದೆ. ನಿಮ್ಮನ್ನ ಮಾಡಬಾರ್ದು ಅಂತ ಹೇಳಿದ್ರು ಸರ್ ಸಿದ್ದರಾಮಯ್ಯ? ಇಲ್ಲ, ನನ್ನ ಮಾಡಬೇಡಿ ಅಂತ ಯಾರು ಹೇಳಿಲ್ಲ. ಇಲ್ಲ. ಒಟ್ಟು 18 ಖಾತೆಗಳು ಮುಖ್ಯಮಂತ್ರಿಗಳ ಕೈಯಲ್ಲಿದ್ದು ಯಾವ ಇಲಾಖೆಯ ಮಂತ್ರಿ ಯಾರು ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಯಾರಿಗೆ ಯಾವ ಸ್ಥಾನ ಕೊಡಬೇಕು ಅನ್ನೋದು ಸಿಎಂ ವಿವೇಚನೆಗೆ ಬಿಟ್ಟಿದ್ದು ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ರು. ಸಚಿವ ಲಕ್ಷ್ಮಣ ಸವದಿ ಮಾತನಾಡಿ, ಇವತ್ತಲ್ಲ ನಾಳೆ ಸಚಿವರಿಗೆ ಖಾತೆ ಹಂಚಿಕೆ ಆಗುತ್ತೆ ಎಂದಿದ್ದಾರೆ.
ಯಾವುದೇ ಮಂತ್ರಿಗೆ ಯಾವ ಜವಾಬ್ದಾರಿ ಕೊಡಬೇಕನ್ನೋದು ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನ. ಹೈಕಮಾಂಡ್ ಜೊತೆ ಕನ್ಸಲ್ಟ್ ಮಾಡಿ ಸರ್ಕಾರ ಯಾರಿಗೆ ಜವಾಬ್ದಾರಿ ಕೊಟ್ಟರೆ ಚೆನ್ನಾಗಿ ನಡೀತದೆ, ಚೆನ್ನಾಗಿ ನಿರ್ವಹಿಸ್ತೀವಿ ಅಂದ್ಬಿಟ್ಟು ಅವ್ರು ತೀರ್ಮಾನ ಮಾಡ್ತಾರೆ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾದಾಗ ನಮಗೆ 2 ತಿಂಗಳು ಖಾತೆ ಕೊಟ್ಟಿರಲಿಲ್ಲ, ಗೊತ್ತಿರಲಿ. 2 ತಿಂಗಳವರೆಗೆ ಖಾತೆನೇ ಕೊಟ್ಟಿರಲಿಲ್ಲ. ಆಮೇಲೆ ಕೊಟ್ಟಿರ್ತಕ್ಕಂಥ ಹಾಗೆ ಓಡಾಡ್ತಾ ಇದ್ವಿ. ಇವತ್ತು ಅಥವಾ ನಾಳೆ ಡಿಕ್ಲೇರ್ ಆಗುತ್ತೆ. ಕಾಂಗ್ರೆಸ್ ಮನೆಯಲ್ಲಿನ ಬೆಳವಣಿಗೆಗಳನ್ನ ಬಿಜೆಪಿ ಟೀಕಿಸ್ತಾ ಇದೆ. ಮಗನ ಮೇಲೆ ಕಿರೀಟ ಇರಬೇಕು ಅನ್ನೋದು ಸಿದ್ದರಾಮಯ್ಯ ಅವರ ಉದ್ದೇಶ ಆಗಿದೆ. ತನ್ವೀರ್ ಸೇಠ್ ಮಹದೇವಪ್ಪರನ್ನ ಸೈಡ್ಲೈನ್ ಮಾಡಿದ್ದಾರೆ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಗಂಭೀರ ಆರೋಪ ಮಾಡಿದ್ರು. ಇಲ್ಲಿ ನಿಮ್ಮ ಜೊತೆ ಬಂದಂಥ ಇಷ್ಟು ವರ್ಷ ಹೆಗಲು ಕೊಟ್ಟಂಥ ಮಹದೇವಪ್ಪನವರು, ವೆಂಕಟೇಶ್ ಅವರು ಯಾರು ಬೇಡ ಅಂತ ಸೈಡ್ಗೆ ಹಾಕಿದ್ರಿ. ತನ್ವೀರ್ ಸೇಠ್ ಅವ್ರು ಬಂದರೆ ಸೀನಿಯರ್ ಮೋಸ್ಟ್ ಇದ್ದಾರೆ, ಎಲ್ಲ ಸಲ್ಲುವಂಥ ವ್ಯಕ್ತಿ. ಅವರು ಮಂತ್ರಿ ಆಗಿಬಿಟ್ರೆ ಮಗನ ಕಿರೀಟಕ್ಕೆ ಎಲ್ಲಿ ಧಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ತನ್ವೀರ್ ಸೇಠ್ ಅವ್ರನ್ನ ಸೈಡ್ಗೆ ಹಾಕಿರಿ. ಏನು ಸಿದ್ದರಾಮಯ್ಯನವರೇ, ಅಲ್ಪಸಂಖ್ಯಾತ, ದಲಿತ, ಹಿಂದುಳಿದ ಇವೆಲ್ಲ ನಿಮ್ಮ ಅಹಿಂದ ಅನ್ನೋದಿದೆಯಲ್ಲ, ಇಲ್ಲಿವರೆಗೂ ನೀವು ಮಾಡ್ಕೊಂಡು ಬಂದಿದ್ದು ಅವರ ಶ್ರೇಯೋಭಿವೃದ್ಧಿ ಕೆಲಸ ಅಲ್ಲ, ನಿಮ್ಮ ರಾಜಕಾರಣಕ್ಕೆ ನೀವು ಮುಖ್ಯಮಂತ್ರಿ ಆಗಲಿಕ್ಕೆ. ಈ ಮಧ್ಯೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ದೆಹಲಿಗೆ ಪ್ರಯಾಣ ಬೆಳೆಸುವ ಸಾಧ್ಯತೆ ಇದೆ. ಖಾತೆ ಹಂಚಿಕೆ ವಿಚಾರದಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ನಡೆಸಿ ಒಂದು ಅಂತಿಮ ತೀರ್ಮಾನಕ್ಕೆ ಬರಬಹುದು. ಈ ಹಿಂದೆ ಖಾತೆ ಹಂಚಿಕೆಯ ವಿಚಾರದಲ್ಲಿ ಮುಖ್ಯಮಂತ್ರಿಗಳಿಗೆ ಪರಮಾಧಿಕಾರ ಇತ್ತು. ಆದ್ರೆ ಈಗ್ಯಾಕೋ ಬರ್ತಾ ಸೂತ್ರದ ಗೊಂಬೆಗಳಂತೆ ರಾಜ್ಯ ನಾಯಕರು ವರ್ತಿಸುತ್ತಿದ್ದಾರೆ. ಖಾತೆ ಹಂಚಿಕೆ ಕೂಡ ದೆಹಲಿಯಲ್ಲಿ ನಿರ್ಧಾರವಾಗಬೇಕಾ ಅನ್ನೋದು ಸದ್ಯ ಎಲ್ಲರನ್ನೂ ಕಾಡುತ್ತಿರುವ ಪ್ರಶ್ನೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.